ರಾಜ್ಯದ ಜ್ವಲಂತ ಸಮಸ್ಯೆಗಳು ವಿಚಾರಗಳ ಬಗ್ಗೆ ಪಂಚಾಯಿತಿ ವಾದ ವಿವಾದ ಚಿಂತನ ಮಂಥನ ಬೇಕು ಬೇಡಗಳ ವಿಮರ್ಶೆ. ಪಂಚಾಯಿತಿ ಈ ಒಂದು ರಾಜ್ಯದ ಶಕ್ತಿ ಕೇಂದ್ರ. ಹೀಗಾಗಿ ಇವತ್ತಿನ ಪಂಚಾಯಿತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಜಾತಿ ಗಣತಿ. ಎಸ್, ಜಾತಿ ಗಣತಿ ಅಂತ ಸರ್ಕಾರ ನೇರವಾಗಿ ಹೇಳದೇ ಇದ್ರು ಇದು ಜನರ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿಗತಿಗಳ ಸಮೀಕ್ಷೆ. ಹಾಗಾದ್ರೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಒಂದೊಂದು ಪಕ್ಷಕ್ಕೂ ಒಂದೊಂದೇ ಆದಂತಹ ತಮ್ಮದೇ ಆದಂತಹ ಅಭಿಪ್ರಾಯಗಳು ಇವೆ. ಆದ್ರೆ ಜಾತಿ ಗಣತಿ ಅನ್ನುವಂಥ ವಿಚಾರ ಯಾವಾಗ ಮುನ್ನೆಲೆಗೆ ಬರುತ್ತೋ ಅಲ್ಲಿ ಬಹಳಷ್ಟು ಪರ ವಿರೋಧ ವಾದಗಳು ಇರುತ್ತೆ. ಸದ್ಯ ಜಾತಿ ಗಣತಿ ರಾಜ್ಯದಲ್ಲಿ ನಡೀತಾ ಇದೆ. ಈಗಾಗಲೇ 85% ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಬೆಂಗಳೂರಿನಲ್ಲಿ GBAದಲ್ಲಿ ಮಾತ್ರ ಸಮಸ್ಯೆಗಳ ಸರಮಾಲೆ ಹಾಗೆಯೇ ಮುಂದುವರಿತಾ ಇದೆ. ಕೋಟಿಗಟ್ಟಲೆ ಖರ್ಚು ಮಾಡಿ 10 ವರ್ಷಗಳ ಹಿಂದೆ ಒಂದು ಮತ್ತು ಈಗ ಇನ್ನಷ್ಟು ಕೋಟಿಗಳನ್ನ ಖರ್ಚು ಮಾಡಿ ಮತ್ತೊಂದು. ಈ ಜಾತಿ ಗಣತಿ ಬೇಕಾ ಬೇಡವಾ ಅನ್ನೋ ಚರ್ಚೆ ಇಡೀ ರಾಜ್ಯಾದ್ಯಂತ ನಡೀತಾ ಇದೆ. ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲೂ ಕೂಡ ನಾವು ಈ ಜಾತಿ ಸಂಘರ್ಷ ವಿಚಾರದ ಬಗ್ಗೆ ಮಾತಾಡ್ತೀವಿ. ಜಾತಿ ಸಂಘರ್ಷ ವಿಚಾರದ ಪಂಚಾಯಿತಿಯಲ್ಲಿ ವೀಕ್ಷಕರೇ ನೀವು ನೇರವಾಗಿ ಪಾಲ್ಗೊಳ್ಳೋಕೆ ಆಗೋದಿಲ್ಲ. ಆದರೆ ನಿಮ್ಮ ಪರವಾಗಿ ರಾಜ್ಯದ ಜನರ ಪರವಾಗಿ ಬಹಳಷ್ಟು ಜನ ನಿಮಗೆ ದನಿ ಆಗೋದಕ್ಕೆ ನಮ್ಮೊಂದಿಗೆ ಇರ್ತಾರೆ. ಅದೇ ರೀತಿ ಪಕ್ಷಗಳ ನಾಯಕರುಗಳು ನಮ್ಮೊಂದಿಗೆ ಇರ್ತಾರೆ. ರಾಧಕ್ಕ ಪಂಚಾಯಿತಿಯಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ ಜಾತಿ ಸಂಘರ್ಷ. ಎಸ್, ಜಾತಿ ಸಂಘರ್ಷದ ಬಗ್ಗೆ ಮಾತಾಡೋದಕ್ಕೆ ಈಗ ರಾಜಕೀಯ ನಾಯಕರು ನಮ್ಮೊಂದಿಗೆ ಇದ್ದಾರೆ. ರಾಜಕೀಯ ನಾಯಕರನ್ನ ನಾನು ತಮಗೆ ಇಂಟ್ರೊಡ್ಯೂಸ್ ಮಾಡಿಸೋದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೆ, ರಾಧಕ್ಕ ಪಂಚಾಯಿತಿಯಲ್ಲಿ ಹಲವಾರು ವಿಚಾರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ನೀವು ನೇರವಾಗಿ ನಮ್ಮೊಂದಿಗೆ ಪಾಲ್ಗೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ತಮ್ಮ ಪರವಾಗಿ ಮಾತಾಡೋದಕ್ಕೆ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗೆ ಇದ್ದಾರೆ. ಇವತ್ತು ಜಾತಿ ಸಂಘರ್ಷದ ಬಗ್ಗೆ ಮಾತಾಡೋದಕ್ಕೆ ಕಾಂಗ್ರೆಸ್, BJP, JDS ಸೇರಿದಂತೆ ನಾರ್ಮಲ್ ಪಬ್ಲಿಕ್ ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಇತ್ತೀಚೆಗಷ್ಟೇ ಮತ್ತೆ MLC ಆಗಿರುವಂತಹ ವಿಧಾನ ಪರಿಷತ್ ಸದಸ್ಯರು ರಮೇಶ್ ಬಾಬು ಅವರು ಸರ್, ಕಾಂಗ್ರೆಸ್ ಪಕ್ಷದಿಂದ. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ರಾಧಕ್ಕ ಪಂಚಾಯಿತಿಯಲ್ಲಿ ಪಾಲ್ಗೊಳ್ಳೋದಕ್ಕೆ JDSನ ವಿಧಾನ ಪರಿಷತ್ ಸದಸ್ಯರಾದಂತಹ ಶರವಣ ಅವರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಸ್ವಾಗತ. ಇನ್ನು BJPಯ ನಾಯಕರು ವಕ್ತಾರರಾದಂತಹ ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಅಶೋಕ್ ಗೌಡ್ರೆ, ತಮಗೂ ಕೂಡ ಸ್ವಾಗತ. ಮೊದಲನೇದಾಗಿ ಜಾತಿ ಗಣತಿ. ಜಾತಿ ಗಣತಿ ಈಗಲೂ ನಡೀತಾ ಇದೆ. ಈ ಸ್ಟುಡಿಯೋಗೆ ಬರೋದಕ್ಕಿಂತ ಮುಂಚೆ ಫ್ರೆಶ್ ಆಗಿ ದಾವಣಗೆರೆಯಲ್ಲಿ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಟೀಚರ್ಸ್. ಯಾಕೆ ಅಂತಂದ್ರೆ ನೋಡಿ, ನೀವು KEB ಅವರು ಗೇಟ್ಗೇನೋ ಚೀಟಿ ಅಂಟಿಸ್ ಹೋಗ್ತಾ ಇದ್ದೀರಾ. ಆದ್ರೆ ಯಾವ ಗೇಟ್ ಗಂಟಿಸಿದಿರೋ ಆ ಮನೆಗಳನ್ನ ಟ್ರೇಸ್ ಮಾಡಕ್ ನಮ್ಗೆ ಆಗ್ತಾ ಇಲ್ಲ. ನೀವು KEB ಆಫೀಸರ್ಸು ಅಥವಾ ಎಂಪ್ಲಾಯೀಸ್ ಯಾರಿದ್ದೀರಿ, ನೀವು ನಮ್ಮ ಜೊತೆಗೆ ಬಂದ್ಬಿಡಿ. ನಮ್ಮ ಜೊತೆಗೆ ಬಂದು ಮನೆಗಳನ್ನ ತೋರಿಸಿ ನಾವು ಸಮೀಕ್ಷೆ ಮಾಡ್ತೀವಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಸ್ಟುಡಿಯೋಗೆ ಬರೋದಕ್ಕಿಂತ ಮುಂಚೆ ಆಗ್ತಾ ಇರುವಂತಹ ಪ್ರೊಟೆಸ್ಟ್. ಸೊ ಅಲ್ಲಲ್ಲಿ ಕೆಲವು ಅಪಸ್ವರಗಳಿವೆ, ಅಲ್ಲಲ್ಲಿ ತಗಾದೆಗಳಿವೆ, ಅಲ್ಲಲ್ಲಿ ಮಿಶ್ರ ಪ್ರತಿಕ್ರಿಯೆಗಳಿವೆ. ಹಾಗಾದ್ರೆ ಈ ಜಾತಿ ಗಣತಿ ಎಲ್ಲಿಯವರೆಗೆ ಬಂದಿದೆ ಅನ್ನೋದರ ಬಗ್ಗೆ ನಾನು ಮಾಹಿತಿ ತೆಗೆದುಕೊಳ್ಳೋಕೆ ಇಷ್ಟಪಡ್ತೀನಿ. ರಮೇಶ್ ಬಾಬು ಸರ್, ಭಾಳಷ್ಟು ಪ್ರತಿರೋಧಗಳಿವೆ, ವಿರೋಧಗಳಿವೆ, ಅಡೆತಡೆಗಳಿವೆ, ಮಿನಿಮಮ್ ಮೂಲ ಸೌಕರ್ಯಗಳ ಕೊರತೆ ಇದೆ ಅಂತ ಕೆಲವ್ರ ಕಡೆ ಟೀಚರ್ಸ್ ಎಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೊಟೆಸ್ಟ್ ನಡೀತಾ ಇದೆ. ಈ ಮಧ್ಯೆ ಎಲ್ಲಿಯವರೆಗೆ ಬಂದಿದೆ ಜಾತಿ ಗಣತಿ ಸರ್? ಮೊದಲನೇದಾಗಿ ಗ್ಯಾರಂಟಿ TV ವತಿಯಿಂದ ಏನು ಪಂಚಾಯಿತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀರಾ, ನಿಮಗೆ ಶುಭ ಹಾರೈಕೆಯನ್ನು ನಾನು ವೈಯಕ್ತಿಕವಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾಡ್ತೇನೆ. ಎರಡನೇದು, ತಾವೇನೀಗ ಒಂದು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಇದ್ದೀರಾ, ಒಂದು ಅದರಲ್ಲಿ ತಿದ್ದುಪಡಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥದ್ದು ಜಾತಿ ಗಣತಿ ಅಲ್ಲ. ಜಾತಿ ಗಣತಿ ಮಾಡೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಅವಕಾಶ ಇಲ್ಲ. ಜಾತಿ ಗಣತಿ ಮಾಡೋಂಥದ್ದು ಕೇಂದ್ರ ಸರ್ಕಾರ. ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥದ್ದು ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ. ಇಟ್ ಈಸ್ ಎ ಅಟಾನಮಸ್ ಬಾಡಿ. ರಾಜ್ಯ ಸರ್ಕಾರ ಇಂಟೆಸ್ಟ್ ಮಾಡಿರ್ತಕ್ಕಂಥ ಒಂದು ಕಾರ್ಯದ ನಿಮಿತ್ತ ಅವರು ಹಿಂದುಳಿದ ಏನು ಸಮುದಾಯಗಳಿದ್ದಾವೆ ಅಥವಾ ಜನರಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆ, ನಾಟ್ ಇವನ್ ಆರ್ಥಿಕ ಸಮೀಕ್ಷೆ ಮಾಡೋದಕ್ಕೂ ಅವಕಾಶ ಇಲ್ಲ. ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ಕಾಂತರಾಜುರವರು ಏನು ಒಂದು ವರದಿಯನ್ನು ಕೊಟ್ಟಿದ್ದರು, ಅದು ಬೇರೆ ಬೇರೆ ಕಾರಣಕ್ಕೆ ಸರ್ಕಾರ 10 ವರ್ಷ ಅದು ಕಾಲಾವಧಿ ಆಗಿರೋದ್ರಿಂದ 10 ವರ್ಷಕ್ಕೊಂದು ಸಲ ಹೊಸದಾಗಿ ಸಮೀಕ್ಷೆಗಳನ್ನ ಮಾಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇರೋ ಕಾರಣಕ್ಕೋಸ್ಕರ
ಈ ಹೊಸದಾಗಿ ನಾನು ಸ್ವಲ್ಪ ನಿಮ್ಮನ್ನ ತಡಿತೀನಿ ಸರ್. ಐ ಡೂ ಅಗ್ರಿ, ಇದು ಜಾತಿ ಗಣತಿ ಅಲ್ಲದೇ ಇರಬಹುದು. ಆದರೆ